Hello, my dear students. Welcome to Simplified Minds. ನಾನು ನಿಮ್ಮ ರಂಜಿತ್ ಸರ್. ರಂಜಿತ್ ಸರ್ ಯಾರು ಇನ್ನೂ ಗೊತ್ತಿಲ್ಲ ಅಂದರೆ ಈ ಚಾನಲ್ ಅವ್ರಿಗೆ ಲಾಸ್ಟ್ವರೆಗೂ ಇರಿ, ನನ್ನ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಆಲ್ರೆಡಿ ಎಷ್ಟೊಂದು ಸ್ಟೂಡೆಂಟ್ಸಿಗೆ ಗೊತ್ತು, ನಾನು ಕೌನ್ಸಿಲಿಂಗ್ ರಿಲೇಟೆಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋಲಿ ಕ್ವಿಕ್ಕಾಗಿ ನಿಮಗೆ ಎಲ್ಲರೂ ಸ್ಟೂಡೆಂಟ್ಸ್ ಕುತೂಹಲದಿಂದ, ಕ್ಯೂರಿಯಾಸಿಟಿಯಿಂದ, ಸರ್ ನಂದು ರ್ಯಾಂಕ್ ಎಷ್ಟು ಬರ್ಬೋದು ಸರ್, ನಂದು ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾಯಿದ್ರು. ಎಷ್ಟೊಂದು ಜನಕ್ಕೆ ಆಲ್ರೆಡಿ ನಾವು ರ್ಯಾಂಕ್ ಪ್ರಿಡಿಕ್ಟರ್ ಮಾಡಿ ಹೇಳಿದ್ದೀವಿ ಅವ್ರಿಗೆ. ಸೊ ಈ ವಿಡಿಯೋಲಿ ಕಂಪ್ಲೀಟಾಗಿ ನಿಮಗೆ ನಿಮ್ಮ ಪಿ ಯು ಸಿ ಮಾರ್ಕ್ಸು, ಕೆ ಸಿ ಟಿ ಮಾರ್ಕ್ಸ್ ಇಟ್ಕೊಂಡು ರ್ಯಾಂಕ್ ಎಷ್ಟು ಬರ್ಬೋದು ಈ ಇಯರು ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ಬೇಸ್ಡ್ ಆನ್ ಅಪ್ಡೇಟೆಡ್ ವರ್ಷನ್ 2025 ಡೇಟಾ ಇಟ್ಕೊಂಡು 2026 ಡಿಫಿಕಲ್ಟಿ ಲೆವೆಲ್ ಇನ್ಕಾರ್ಪೊರೇಟ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡಿದ್ದೀವಿ. ಸೊ ಅದು ಗೊತ್ತಾಗುತ್ತೆ ನಿಮಗೆ. ಎಕ್ಸಾಮ್ 2 ಬರೆದ್ರೆ ಏನು ಬೆನಿಫಿಟ್ಟು, ನಿಮ್ದು ರ್ಯಾಂಕ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಯಾರಾದರೂ AI/ML ರಿಲೇಟೆಡ್ ನನ್ನ ಇಂಜಿನಿಯರ್ ಆಸ್ಪಿರೆಂಟ್ಸ್ ಇದ್ದರೆ ಲಾಸ್ಟ್ವರೆಗೂ ಇರಿ. ಈ ಕಂಪ್ಲೀಟ್ ಮಾಡೆಲ್ ನಾವು ಹೇಗೆ ಬಿಲ್ಡ್ ಮಾಡಿದ್ದು ಅಂತ ತಿಳಿಸ್ಕೊಡ್ತೀವಿ. ಸೊ ದಟ್ ನಿಮಗೂ ಒಂಥರ ಐಡಿಯಾ ಬರುತ್ತೆ ಹೇಗೆ AI/ML ಇಂಜಿನಿಯರಿಂಗ್ ಹೇಗಿರುತ್ತೆ ಅಥವಾ CS ಇಂಜಿನಿಯರಿಂಗ್ ಹೇಗಿರುತ್ತೆ ಅಂತ. ಸೊ ಎವ್ರಿ ಇಯರ್ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಲೈಕ್ 3 lakh ಸ್ಟೂಡೆಂಟ್ಸ್ ಅಪ್ಲಿಕೆಂಟ್ಸ್ ಇರ್ತಾರೆ KCET ಅವ್ರದ್ದು. ಸೊ ಇಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದರೆ ಈ ಥರ ಸ್ಟೂಡೆಂಟ್ಸ್ ಡಿಸ್ಟ್ರಿಬ್ಯೂಷನ್ನು ಒಂಥರ ಈ ಥರ ಬೆಲ್ ಕರ್ವ್ ಥರ ಆಗುತ್ತೆ. ಓಕೆನಾ? ಸೊ ಇದು ಕಾಂಪೋಸಿಟ್ ಸ್ಕೋರು, ಕೆಳಗಡೆ ಇರೋದು ಕಾಂಪೋಸಿಟ್ ಸ್ಕೋರು. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಬರಿತಾ ಇದ್ದಾರೆ ಅಂತ. ಸೊ ನೀವು ಈ ಬ್ರೇಕಿಂಗ್ ಪಾಯಿಂಟ್ ನೋಡ್ತಾ ಇದ್ದರೆ ಕಾಂಪೋಸಿಟ್ ಸ್ಕೋರ್ 75 ಮೇಲೆ ಬಂದರೆ ಆಲ್ಮೋಸ್ಟ್ ಅವ್ರದ್ದು ರ್ಯಾಂಕು 10,000 ಒಳಗಡೆ ರ್ಯಾಂಕ್ ಬರುತ್ತೆ. ಅದೇ ನೀವು ನೆಕ್ಸ್ಟು 75ಇಂದ 65 ಒಳಗೆ ಹೋದರೆ ಆಲ್ಮೋಸ್ಟ್ ರ್ಯಾಂಕ್ 35,000ಗೆ ಜಂಪ್ ಆಗುತ್ತೆ. 10,000ಇಂದ 35,000 ಜಂಪ್ ಆಗುತ್ತೆ, ಬರೀ 10%. ಇಲ್ಲಿ ಕಾಂಪೋಸಿಟ್ ಸ್ಕೋರ್ ಏನು ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋಲಿ ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ನೀವು ಕಾಂಪೋಸಿಟ್ ಸ್ಕೋರು PUC ಮಾರ್ಕ್ಸು, KCET ಮಾರ್ಕ್ಸು ಕಂಬೈನ್ ಮಾಡಿ ನೀವು ಆಲ್ರೆಡಿ ಮಾಡಿದರೆ ಗ್ರೇಟ್. ಇಲ್ಲ ಅಂದರೆ ನಾನು ಹೆಂಗೆ ಅಂತಲೂ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೀವು ನೋಡಿದ್ರೆ ಕಾಂಪೋಸಿಟ್ ಸ್ಕೋರ್ 65ಇಂದ 55ಗೆ ಬಂದುಬಿಟ್ರೆ ಕಂಪ್ಲೀಟ್ ಜಂಪ್ ಆಗುತ್ತೆ. ಬಿಕಾಸ್ ಇಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಬೀಳ್ತಿರ್ತಾರೆ. ಸೊ ಈ ಥರ ನಿಮಗೆ ಸ್ಟೂಡೆಂಟ್ಸ್ ಪ್ಯಾಟರ್ನ್ ಬರುತ್ತೆ. ಸರಿ ಸರ್, ನನ್ನ ರ್ಯಾಂಕ್ ಹೇಗೆ ಚೆಕ್ ಮಾಡೋದು ಅಂತ ಕೇಳಿದ್ರೆ, ನಾನೀಗ ಇದನ್ನು ಯೂಸ್ ಮಾಡಿಕೊಂಡು, ಇದು 2025 ಡೇಟಾ ಪಾಯಿಂಟ್ ಯೂಸ್ ಮಾಡಿಕೊಂಡು, ಯಾವ ಥರ ಅಂದರೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಎಲ್ಲ ಬ್ರ್ಯಾಕೆಟಲ್ಲೂ ಸ್ಟೂಡೆಂಟ್ಸ್ ಇದ್ದಾರೆ ಲಾಸ್ಟ್ ಇಯರಲ್ಲಿ. ಲೈಕ್ ಟಾಪ್ 100ಅಲ್ಲಿ ಒಂದು ಇಬ್ಬರಿದ್ರು, ಟಾಪ್ 500ಅಲ್ಲಿ ಒಂದು 8 to 10 ರ್ಯಾಂಕ್ಸು, 1000 ಒಳಗಡೆ ಒಂದು 25 ರ್ಯಾಂಕ್ಸು ಏನೋ. ಈ ಥರ ಎವ್ರಿ ಸ್ಟೂಡೆಂಟ್ ಡೇಟಾ ಪಾಯಿಂಟ್ ನಮ್ಮ ಹತ್ರ ಇದೆ, ವೇರಿಫೈಡ್. ಅವ್ರ ಲೈಕ್ KCET ಲೈಕ್ ಫೈನಲ್ ಏನು ಬರುತ್ತೆ ರ್ಯಾಂಕ್ ಕಾರ್ಡು, ಅದನ್ನು ವೇರಿಫೈ ಮಾಡಿ ಸ್ಟೂಡೆಂಟ್ಸ್ ಡೇಟಾ ಹಿಡ್ಕೊಂಡು ನಾವು ರ್ಯಾಂಕ್ ಪ್ರಿಡಿಕ್ಟರ್ ಬಿಲ್ಡ್ ಮಾಡಿದ್ವಿ. ಬೇರೆಯವರೆಲ್ಲ ನೀವು ನೋಡಿದ್ರೆ ಒಂದು ಟೇಬಲ್ ಹಾಕ್ಬಿಟ್ಟು ಇದಿಷ್ಟು ಬರ್ಬೋದು ಅಂತಾರೆ. ಬಿಕಾಸ್ ಅವ್ರ ಹತ್ರ ಡೇಟಾ ಪಾಯಿಂಟ್ಸ್ ಇರೋದೇ ಕಮ್ಮಿ ಇರುತ್ತೆ. ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ RP ಸರ್ ಆರ್ಮಿ ಈಸ್ ವೆರಿ ವೆರಿ ಬಿಗ್. ಸೊ ಅಲ್ಲಿಂದ ನಮಗೆ ತುಂಬ ಡೇಟಾ ಪಾಯಿಂಟ್ಸ್ ಬಂದಿದೆ. ಅಲ್ಲಿಂದ ನಾವು ರ್ಯಾಂಕ್ ಪ್ರಿಡಿಕ್ಟರ್ನ ಬಿಲ್ಡ್ ಮಾಡಿದ್ದೀವಿ. ಸೊ ರ್ಯಾಂಕ್ ಪ್ರಿಡಿಕ್ಟರ್ ಹೇಗೆ ಆಕ್ಸೆಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನಾನು ಲಿಂಕು. KCET counseling.comಗೆ ಹೋಗಿ ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗಿದು ರ್ಯಾಂಕ್ ಪ್ರಿಡಿಕ್ಟರ್ ಬರುತ್ತೆ. ಇದು 2026ಗೆ ಕ್ಯಾಲಿಬ್ರೇಟೆಡ್ ಅಪ್ಡೇಟೆಡ್. ಇದು ಏನಂದರೆ 2025 ಡೇಟಾ ಪಾಯಿಂಟ್ಸ್ ತೊಗೊಂಡು ಈ ಇಯರ್ ಡಿಫಿಕಲ್ಟಿ ಅಡ್ಜಸ್ಟ್ ಮಾಡಿಕೊಂಡು ನಾವು ನೋಡಿರೋದು. ಸೊ ಲೆಚ್ಚೆ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ PUC ಮಾರ್ಕ್ಸು ಅಥವಾ 12th PCM ಮಾರ್ಕ್ಸ್ ನೀವು ಎಂಟ್ರಿ ಮಾಡ್ಬೋದು. ನಿಮ್ದು ಏನು ಬಂದಿದೆ ಎಕ್ಸಾಮ್ 1ನಲ್ಲಿ, ಲೆಚ್ಚೆ 280 ಬಂದಿದೆ ಅಂದ್ಕೊಳ್ಳೋಣ. ಆಮೇಲೆ PCM ಮಾರ್ಕ್ಸ್ KCETಲಿ, KCET ಮಾರ್ಕ್ಸ್ ಹೆಂಗೆ ಬರುತ್ತೆ ನಿಮಗೆ, ಆಲ್ರೆಡಿ KE ಅವರು ಅಫಿಷಿಯಲ್ ಪ್ರಾವಿಷನಲ್ ಆನ್ಸರ್ ಕೀಸ್ನ ರಿಲೀಸ್ ಮಾಡಿದ್ದಾರೆ. ಅದ್ರದ್ದು ನೋಡಿಕೊಂಡು ನಿಮ್ಮದು ಲೆಚ್ಚೆ 130 ಮಾರ್ಕ್ಸ್ ಅಥವಾ 135 ಬರ್ತಾ ಇದೆ ಸರ್ ಅಂತ ಹೇಳಿದ್ರೆ, ಎಷ್ಟು ಬರ್ತಾ ಇದೆ ನಿಮ್ಮದು ಮಾರ್ಕ್ಸು ಅದನ್ನು ಸೆಟ್ ಮಾಡಿ ಪ್ರಿಡಿಕ್ಟ್ ಮೈ KCET ರ್ಯಾಂಕ್ ಅಂತ ಓದ್ತಿದ್ರೆ ನಿಮಗೆ ಇಲ್ಲಿ ನಿಮ್ಮದು ಎಸ್ಟಿಮೇಟೆಡ್ ರ್ಯಾಂಕ್ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮದು ರೇಂಜು 2600ಇಂದ 3500 ಒಳಗಡೆ ಬರ್ಬೋದು ನಿಮ್ಮ ರ್ಯಾಂಕು. ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಸ್ಡ್ ಆನ್ ಅವರ್ ಪ್ರಿಡಿಕ್ಷನ್ ಇದು ಬರುತ್ತೆ. ಆಲ್ಸೋ ನಿಮಗೆ ಗೊತ್ತಾಗುತ್ತೆ ನೀವು ಟಾಪ್ 99% ಇದ್ದೀರಾ. Tier 1 ಕಾಲೇಜಸ್ ನಿಮಗೆ ಪಾಸಿಬಲ್ ಇದೆ. ಸೊ ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಕಾಲೇಜಸ್ ಏನು ಅಂತಲೂ ಸ್ವಲ್ಪ ಐಡಿಯಾ ಬರುತ್ತಿಲ್ಲ. ಇದು ಹೇಗೆ ಕ್ಯಾಲ್ಕುಲೇಟ್ ಆಗ್ತಾಯಿದೆ ಸರ್ ಅಂತ ಕೇಳಿದ್ರೆ, ಫಾರ್ಮುಲಾ ಏನಂದರೆ ಬೋರ್ಡ್ ಮಾರ್ಕ್ಸ್ದು 50% ತೊಗೋತಾರೆ. ಸೊ ಇಲ್ಲೇನಾಗ್ತಾಯಿದೆ, ನಾನು 280 ಎಂಟ್ರಿ ಮಾಡಿದ್ದೆ, ಅದು 280 ಡಿವೈಡೆಡ್ ಬೈ 300
50% ವೆಯ್ಟೇಜ್ ತೊಗೊಂಡ್ರೆ 46.7% ಬರುತ್ತೆ. KCT ಸ್ಕೋರು 135 ಎಂಟ್ರಿ ಮಾಡಿದ್ದೆ. 135 ಡಿವೈಡೆಡ್ ಬೈ 180 ಅದೇನು ಬರುತ್ತೆ ಅದನ್ನು 50% ಹಾಫ್ ಮಾಡಿಕೊಂಡ್ರೆ 37.5% ಬರುತ್ತೆ. ಸೊ 46.7 ಪ್ಲಸ್ 37.5% ಏನು ಬರುತ್ತೆ, ಕಾಂಪೋಸಿಟ್ ಸ್ಕೋರ್ ಎರಡರದ್ದು ಟುಗೆದರ್ ಮಾಡಿದಾಗ KCT ಮೆರಿಟ್ ಸ್ಕೋರ್ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಅದು 84.2 ಇಸ್ ದಿ ಮೆರಿಟ್ ಕಾಂಪೋಸಿಟ್ ಸ್ಕೋರ್. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಯಾರು ಜಾಸ್ತಿ ಬರುತ್ತೆ ಇದು ಅಕಾರ್ಡಿಂಗ್ ಟು ದಿ ಹೈಯೆಸ್ಟ್ ಟು ಲೋಯೆಸ್ಟ್ ರ್ಯಾಂಕ್ ಅಸೈನ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನೀವು ನಿಮ್ಮದು ರ್ಯಾಂಕ್ನ ಚೆಕ್ ಮಾಡ್ಬೋದು KCT ಮತ್ತು PUC ಮಾರ್ಕ್ಸ್ ಎಂಟ್ರಿ ಮಾಡಿಕೊಂಡು. ಓಕೆನಾ? ಸೊ ಇದರಿಂದ ನಿಮಗೆ ರ್ಯಾಂಕ್ ಗೊತ್ತಾಗುತ್ತೆ ಆ್ಯಂಡ್ ಮೋಸ್ಟ್ ಅಪ್ಡೇಟೆಡ್ ಆ್ಯಂಡ್ ಮೋಸ್ಟ್ ರಿಯಲಿಸ್ಟಿಕ್ ವ್ಯಾಲ್ಯೂ ಗೊತ್ತಾಗುತ್ತೆ. ಬೇರೆದೆಲ್ಲ ಇಷ್ಟು ಅಪ್ಡೇಟೆಡ್ ಆಗಿ ಇರಲ್ಲ, ಬಿಕಾಸ್ ಅವ್ರ ಹತ್ರ ಅಷ್ಟು ಡೇಟಾ ಪಾಯಿಂಟ್ಸೇ ಇರಲ್ಲ. ಅಗೇನ್ RP ಸರ್ ಆರ್ಮಿಗೆ ಕೂಡೋಸ್, ಅವ್ರ ಡೇಟಾಯಿಂದ ಇದು ಪಾಸಿಬಲ್ ಆಗಿರೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಎಷ್ಟೊಂದು ಜನ ಎಕ್ಸಾಮ್ 2ಗೆ ರಿಜಿಸ್ಟರ್ ಆಗಿದ್ದೀರಾ, ಕರೆಕ್ಟಾ? ಎಕ್ಸಾಮ್ 2 ಬರೆದ್ರೆ ಏನು ಬೆನಿಫಿಟ್ಟು, ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ 280 135ಗೆ ಇಲ್ಲೇನು ಬಂದಿತ್ತು ನಮಗೆ 3100 ರ್ಯಾಂಕ್ ಬಂದಿದೆ, ಕರೆಕ್ಟಾ? ಸೊ ಲೆಟ್ಸೆ ನಾನು ಕೆಮಿಸ್ಟ್ರಿಯಲ್ಲಿ ತುಂಬ ಕಮ್ಮಿ ಬಂದಿದೆ, ಇನ್ನೂ ಒಂದು 5 ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡ್ರೆ 280ಇಂದ 285ಗೆ ಹೋಗಿ ಸೇಮ್ ತಿರ್ಗಾ KCT ಮಾರ್ಕ್ಸ್ ನೀವು ತಿರ್ಗಾ ಬರೆಯೋಕ್ಕಾಗಲ್ಲ, ಅದೇ ಇರುತ್ತೆ. 3100ಇಂದ 2600ಗೆ ಚೇಂಜ್ ಆಯಿತು. 5 ಮಾರ್ಕ್ಸ್ ಡಿಫ್ರೆನ್ಸು 600 ರ್ಯಾಂಕ್ ಕಮ್ಮಿ ಆಯಿತು ನಿಮ್ಮದು. ಸೊ ಇದಿನ್ನೂ ತುಂಬ ಕಮ್ಮಿ ಬಂದಿರೋರ್ಗಂತೂ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಬರುತ್ತೆ. ಲೆಟ್ಸೆ ಈಗ ಸದ್ಯಕ್ಕೆ ನನಗೆ 250 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ರ್ಯಾಂಕ್ ಏನು 7000 ಹತ್ತತ್ರ ಬರುತ್ತೆ ಈ KCT ಮಾರ್ಕ್ಸ್ಗೆ. ಅದೇ ನೀವು 250ಇಂದ 260ಗೆ ಪಾಸಿಬಲ್ ಇದೆ ಅಂದರೆ ಬರೆದು ಕಾನ್ಫಿಡೆಂಟಾಗಿ ಇನ್ಕ್ರೀಸ್ ಮಾಡಿಕೊಂಡ್ರೆ ಆ ರ್ಯಾಂಕ್ 7000ಇಂದ 5500 ಹತ್ತತ್ರ ಬರುತ್ತೆ. ಸೊ ಆಲ್ಮೋಸ್ಟ್ 1500 ರ್ಯಾಂಕ್ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೊ ಎಕ್ಸಾಮ್ 2ನ ನೆಗ್ಲೆಕ್ಟ್ ಮಾಡಬೇಡಿ, ಫೋಕಸ್ ಆಗಿ, ನೇನು ಸ್ವಲ್ಪ ದಿವಸನೇ ಇರೋದು, ಮೋಟಿವೇಟೆಡ್ ಆಗಿ ಹೋಗಿ ಬರೀರಿ. ಸೊ ಈ ಮಾರ್ಕ್ಸ್ ಇಂಪ್ರೂವ್ ಆದರೆ ನೀವೇ ಚೆಕ್ ಮಾಡ್ಕೊಳ್ಳಿ, KCTcounseling.comಗೆ ಬಂದ್ಬಿಟ್ಟು ಎಷ್ಟು ರ್ಯಾಂಕ್ ಬರುತ್ತೆ. ಈಗ ನಿಮ್ಮ ಕರೆಂಟ್ ಮಾರ್ಕ್ಸ್ ಬೇಸಿಸ್ ಮೇಲೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗೆದ್ರು ಎಕ್ಸಾಮ್ 2ಅಲ್ಲಿ ಎಷ್ಟು ರ್ಯಾಂಕ್ ಬರ್ಬೋದು ಅಂತಲೂ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ಕಮಿಂಗ್ ಬ್ಯಾಕ್ ಟು ಏನು ನಾವು ಮುಂಚೆ ತೋರಿಸ್ತಾ ಇದ್ದಿದ್ದು ಗ್ರಾಫು, ಈ ಥರ ವೇರಿ ಆಗುತ್ತೆ. ಸೊ ನೀವು ಈ ರೇಂಜಿಂದ ಈ ರೇಂಜಿಗೆ ಬಂದರೆ ತುಂಬ ರ್ಯಾಂಕ್ಸ್ ಇಂಪ್ರೂವ್ ಆಗುತ್ತೆ. ಸೊ ನಿಮಗೆ ರ್ಯಾಂಕ್ ಎಕ್ಸಾಕ್ಟ್ಲಿ ಹೇಗಿರುತ್ತೆ ಅಂತಲೇ ತೋರಿಸ್ಬಿಡ್ತೀನಿ. ಸೊ ಯಾವ ಥರ ಅಂದರೆ, ನಿಮ್ಮದು ಕಾಂಪೋಸಿಟ್ ಸ್ಕೋರ್ ನಾನು ಹೇಳಿದೆ, ಏನು KCT ಮಾರ್ಕ್ಸ್ ತೊಗೋತಾರೆ, PUC ಮಾರ್ಕ್ಸ್ ತೊಗೋತಾರೆ, 50% ವೆಯ್ಟೇಜ್ ಮಾಡಿದಾಗ ಕಾಂಪೋಸಿಟ್ ಸ್ಕೋರ್ ಬರುತ್ತೆ, ಕರೆಕ್ಟಾ? ಕಾಂಪೋಸಿಟ್ ಸ್ಕೋರ್ ಆಲ್ಮೋಸ್ಟ್ ನಿಮ್ಮದು 100 ಹತ್ತತ್ರ ಬಂದರೆ ರ್ಯಾಂಕ್ 1ಇಂದ ಇಲ್ಲಿರುತ್ತೆ, ಕರೆಕ್ಟಾ? ಸೊ ಕಾಂಪೋಸಿಟ್ ಸ್ಕೋರ್ ಆಲ್ಮೋಸ್ಟ್ 75%ವರೆಗೂ ನಿಮ್ಮದು ರ್ಯಾಂಕ್ ಚೆನ್ನಾಗೇ ಇರುತ್ತೆ, 10K ಹತ್ತತ್ರವರೆಗೂ ಬಂದಿರುತ್ತೆ. ಅದಾದಮೇಲೆ ಇಮ್ಮಿಡಿಯೇಟಾಗಿ ನೀವು ನೋಡಿದ್ರೆ ರ್ಯಾಂಕ್ಸ್ ತುಂಬ ಜಂಪ್ ಆಗಿಬಿಡುತ್ತೆ. ಇಲ್ಲಿರೋದು ರ್ಯಾಂಕು 0, 50,000, 100,000, 1 lakh, 1.5 lakh, 2 lakhs. ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಕ್ಸ್ ತುಂಬ ಕಮ್ಮಿನೇ ಇರುತ್ತೆ, ಬಟ್ ಸಿಕ್ಕಾಬಟ್ಟೆ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅದರಿಂದ ಏನು ಹೇಳ್ತಾ ಇರೋದು, KCT ಎಕ್ಸಾಮ್ ಆಗಿರೋದು ಆಗೋಗಿದೆ, ಏನು ಚೇಂಜ್ ಮಾಡೋಕ್ಕಾಗಲ್ಲ. PUC ಮಾರ್ಕ್ಸ್ ನಿಮ್ದು ಇನ್ನೂ ಎಕ್ಸಾಮ್ 2 ಪಾಸಿಬಲ್ ಇದೆ, ರಿಜಿಸ್ಟರ್ ಆಗಿದ್ದರೆ ಕ್ಲೀನಾಗಿ ಪ್ರಿಪೇರ್ ಆಗಿ ರಿವೈಸ್ ಮಾಡ್ಕೊಂಡು ಬರೀರಿ. ಡೆಫಿನೆಟ್ಲಿ ನಿಮ್ಮದು KCT ರ್ಯಾಂಕ್ ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಅದರಿಂದ. ಓಕೆನಾ? ಸೊ ಇದು ಹೇಗೆ ಬಿಲ್ಡ್ ಮಾಡಿದ್ವಿ ಅಂದರೆ, ಡಿಫಿಕಲ್ಟಿ ಲೇಯರ್, ಇದು ಬ್ಲೂ ಡಾಟ್ಸ್ ಏನು ನೋಡ್ತಾ ಇದ್ದೀರಾ ಅದು ಲಾಸ್ಟ್ ಇಯರ್ ಕರ್ವ್ ಈ ಥರ ಇತ್ತು. ನಾವು ಡಿಫಿಕಲ್ಟಿ ಅಡ್ಜಸ್ಟ್ ಮಾಡಿ, ಈ ಇಯರು ಬೋರ್ಡ್ ಎಕ್ಸಾಮ್ ಆ್ಯಕ್ಚುಲಿ ತುಂಬ ಈಸಿ ಇತ್ತು, ಕೆಮಿಸ್ಟ್ರಿ ಒಂದೇ ಒಂದು ಕಷ್ಟ ಇದ್ದಿದ್ದು. ಬಟ್ ವೇರ CET ನೋಡಿದ್ರೆ 2025 CET ಸ್ವಲ್ಪ ಕಷ್ಟ ಇತ್ತು 2026ಗಿಂತ. ಸೊ ಆ ಡಿಫಿಕಲ್ಟಿ ಲೆವೆಲ್ ನಾವು ಅಡ್ಜಸ್ಟ್ ಮಾಡಿಕೊಂಡು ಸೇಮ್ ಮಾರ್ಕ್ಸ್ ಲಾಸ್ಟ್ ಇಯರ್ ಥರನೇ ಕಾಂಪೋಸಿಟ್ ಸ್ಕೋರ್ ಬಂದರೆ ಈ ಇಯರ್ ಸ್ವಲ್ಪ ರ್ಯಾಂಕ್ ಇನ್ನೂ ಬೆಟರ್ ಆಗಿ ಬರುತ್ತೆ. ಸೊ ಅದು ಗ್ರೀನ್ ಲೈನು, ಬ್ಲೂ ಲೈನು ಡಿಫ್ರೆನ್ಸ್ ಸ್ವಲ್ಪ ಇದೆಲ್ಲ ಅಡ್ಜಸ್ಟ್ ಮಾಡಿ ನಾವು ಲಾಸ್ಟ್ ಇಯರ್ದು ಈ ಇಯರ್ದು ನೋಡಿಕೊಂಡು ನಾವು ಇದನ್ನು ಬಿಲ್ಡ್ ಮಾಡಿರೋದು. ಸೊ ಅಗೇನ್ ಈಗ ನಿಮಗೆ ರ್ಯಾಂಕ್ ಪ್ರಿಡಿಕ್ಷನ್ ಗೊತ್ತಾಯಿತು, ಕಾಂಪೋಸಿಟ್ ಸ್ಕೋರ್ ಏನು ಅಂತ ಗೊತ್ತಾಯಿತು,
ಎಕ್ಸಾಮ್ 2 ಅಲ್ಲಿ ಬರೆದ್ರೆ ಹೇಗೆ ಚೇಂಜಸ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೂ ಗೊತ್ತಾಯಿತು. ಸೊ ಲಾಸ್ಟ್ ಆಸ್ಪೆಕ್ಟಿಗೆ ಬರೋಣ. ಯಾರ್ಯಾರು AIML ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ CS ರಿಲೇಟೆಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಏನು ಬಿಲ್ಡ್ ಮಾಡ್ತೀರಾ ಅನ್ನೋದು ಈ ಥರನೇ. ಸೊ ನಾವೇನು ಮಾಡಿದ್ವಿ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಲಾಸ್ಟ್ ಇಯರ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ದು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ವಿ. PDF ಫೈಲಲ್ಲಿ ಬಂದಿರುತ್ತೆ, ಅಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಡೇಟಾ. ಈ ಮಾರ್ಕ್ಸ್ ಎಷ್ಟು, ಈ ಸ್ಟೂಡೆಂಟ್ದು ರ್ಯಾಂಕ್ ಎಷ್ಟು, ಅವ್ರದ್ದು ಏನೇನು ಅಂತ ಕರೆಕ್ಟಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಡೇಟಾ ಕ್ಲೀನ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಟೆಪ್ಪು. ಡೇಟಾ ಕ್ಲೀನ್ ಮಾಡಾದಮೇಲೆ ನಾವು ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ಟೂಡೆಂಟ್ ಇಲ್ಲಿರ್ತಾರೆ, ಒಂದು ಸ್ಟೂಡೆಂಟ್ ಇಲ್ಲಿರ್ತಾರೆ, ಒಂದು ಸ್ಟೂಡೆಂಟ್ ಇಲ್ಲಿರ್ತಾರೆ, ಒಂದು ಸ್ಟೂಡೆಂಟ್ ಈ ಥರನೇ ಸ್ಪ್ರೆಡ್ ಔಟ್ ಆಗಿರ್ತಾರೆ ಸ್ಟೂಡೆಂಟ್ ಡೇಟಾ ಪಾಯಿಂಟ್ಸು. ಸೊ ಈ ಥರ ಸ್ಟೂಡೆಂಟ್ಸ್ ಡೇಟಾ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಮ್ಯಾಥಮೆಟಿಕಲ್ ಫಂಕ್ಷನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಗ್ರಾಫು ನಾವೇ ಬಿಲ್ಡ್ ಮಾಡಿರೋದು, ದಿಸ್ ಇಸ್ ನಾಟ್ ಲೈಕ್ ಎನಿವೇರ್ ಅವೈಲೇಬಲ್ ಥರ ಅಲ್ಲ. ಸೊ ಈ ಗ್ರಾಫನ್ನು ನಾವು ಆ ಡೇಟಾ ಪಾಯಿಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಪ್ಯಾಟರ್ನ್ ನೋಡಿಕೊಂಡು ಮಾಡೆಲ್ ಬಿಲ್ಡ್ ಮಾಡಿ ಈ ಥರ ಬಿಹೇವ್ ಮಾಡ್ತಾ ಇದೆ ಅಂತ ನಾವು ಬಿಲ್ಡ್ ಮಾಡಿದ್ವಿ. ಸೊ ನೀವು ಕೇಳ್ಬೋದು, ಸರ್ ಮ್ಯಾಥ್ಸ್ ಎಲ್ಲ ನಾವು ಲೀನಿಯರ್ ಈಕ್ವೇಷನ್ಸು, ಕ್ಯೂಬಿಕ್ ಈಕ್ವೇಷನ್ಸು, ಪಾಲಿನಾಮಿಯಲ್ ಈಕ್ವೇಷನ್ಸ್ ಎಲ್ಲ ಈ ಕಲ್ತಿ ಏನು ಯೂಸು ಅಂದರೆ, ದಿಸ್ ಈಸ್ ವೇರ್ ಯು ರಿಯಲಿ ಅಪ್ಲೈ ದೋಸ್ ಥಿಂಗ್ಸ್. ಸೊ ಒಂದೊಂದು ಏರಿಯಾಲು ಒಂದೊಂದು ಥರ ಕರ್ವ್ ಬಿಹೇವ್ ಆಗುತ್ತೆ. ಸೊ ಬಿಕಾಸ್ ಏನಂದರೆ ತುಂಬ ಹೈ ತೆಗಿಯೋರು ಟಾಪರ್ಸು ತುಂಬ ಕಮ್ಮಿ ಇರ್ತಾರೆ, ಕರೆಕ್ಟಾ? ಇಲ್ಲೇ ಕರ್ವ್ ಒಂಥರ ಬಿಹೇವ್ ಮಾಡುತ್ತೆ. ಮಿಡಲ್ ರೇಂಜಲ್ಲಿ ತುಂಬ ಜನ ಎಲ್ಲಿ ಬಂದು ಬೀಳ್ತೀರಾ ಅಲ್ಲೇ ಕರ್ವ್ ಬೇರೆ ಥರ ಬಿಹೇವ್ ಮಾಡುತ್ತೆ. ಸೊ ಈ ಥರ ನಾವು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಈ ಥರ ಫಸ್ಟ್ ಮ್ಯಾಥಮೆಟಿಕಲ್ ಫಂಕ್ಷನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆನಾ? ಈ ಮ್ಯಾಥಮೆಟಿಕಲ್ ಫಂಕ್ಷನ್ ಕ್ರಿಯೇಟ್ ಮಾಡಾದಮೇಲೆ ದೆನ್ ನೀವೇನು KCET ರ್ಯಾಂಕ್ ಪ್ರಿಡಿಕ್ಟ್ರಲ್ಲಿ ನೀವು ಇನ್ಪುಟ್ ಮಾಡ್ತೀರಲ್ಲ, ಸೊ ನನ್ನ ಮಾರ್ಕ್ಸ್ ಇಷ್ಟು ಬಂದಿದೆ ಅಂತ ಹಿಂಗೆ ಮಾಡಿದ ತಕ್ಷಣ ನಾವು ಇದನ್ನು API ಕಾಲ್ ಅಂತ ಅಂತೀವಿ. ಸೊ ಈ ಡೇಟಾನ ಆ ಮ್ಯಾಥಮೆಟಿಕಲ್ ಫಂಕ್ಷನ್ಗೆ ಕಳಿಸ್ತೀವಿ. ಈ ಡೇಟಾ ಹಾಕಿದ್ರೆ ಏನು ಔಟ್ಪುಟ್ ಬರುತ್ತೆ, ಈ ಇನ್ಪುಟ್ಗೆ ಏನು ಔಟ್ಪುಟ್ ಬರುತ್ತೆ ಅಂತ, ಆ ಔಟ್ಪುಟ್ ಇಲ್ಲಿ ಬರ್ತಾ ಇದೆ. ಸೊ ಇದು ಅಗೈನ್ ಕಂಪ್ಯೂಟರ್ ಸೈನ್ಸ್ ಅಥವಾ IS ತೊಗೊಂಡಿರೋರು ಈ ಥರನೇ ಫೀಚರ್ಸ್ ಅಥವಾ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದು. AIML ಇರೋರು ಡೀಪಾಗಿ ಹೋಗಿ ಆ ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡಿ ಡೇಟಾ ಅಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇರ್ಬೋದು ಈ ಥರ ಬಿಲ್ಡ್ ಮಾಡ್ತೀರಾ. ಸೊ ಇದೆಲ್ಲ ಕಂಪ್ಲೀಟ್ ನಾನೇ ಬಿಲ್ಡ್ ಮಾಡಿದ್ದು, ಡೇಟಾ ಪಾಯಿಂಟ್ಸ್ ತೊಗೊಂಡು ಯಾವ ಥರ ಕರ್ವ್ ಇರ್ಬೋದು ಅಂತ. ಸೊ ಕಮಿಂಗ್ ಟು ದ ಫೈನಲ್ ಆಸ್ಪೆಕ್ಟ್, ಎಷ್ಟೊಂದು ಜನಕ್ಕೆ ನನಗೆ ಗೊತ್ತಿಲ್ದಿರೋ ಇರ್ಬೋದು, ನನ್ನ ಹೆಸರು ರಂಜಿತ್ ಅಂತ. ಸೊ ನಾನು ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮ್ ಜಾಯ್ನ್ ಆಗಿ ಆಲ್ಮೋಸ್ಟ್ 3 months ಆಗಿದೆ. 3 monthsಲ್ಲಿ ನಾವು ಕೌನ್ಸ್ಲಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, KCET ಕೌನ್ಸ್ಲಿಂಗ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ. ಇದರಲ್ಲಿ ಆಲ್ರೆಡಿ ನಾವು ತುಂಬ ಕೌನ್ಸ್ಲಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಎಷ್ಟೊಂದು ಸ್ಟೂಡೆಂಟ್ಸಿಗೆ ಆಲ್ರೆಡಿ ಹೆಲ್ಪ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಕರ್ನಾಟಕಗೆ ಕೌನ್ಸ್ಲಿಂಗ್ ಗೈಡೆನ್ಸ್ ನಾವು ಕೊಡ್ತೀವಿ ಎಂಡ್ ಟು ಎಂಡ್. ಸೊ ನಾನು ಓದಿದ್ದು IIT ಮಡ್ರಾಸಲ್ಲಿ BTech ಆ್ಯಂಡ್ MTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. ಬಟ್ ದೆನ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಸ್ವಲ್ಪ ವರ್ಕ್ ಮಾಡಿ ಕೋರ್ ಫೀಲ್ಡಲ್ಲಿ, ದೆನ್ ಐ ಮೂವ್ ಟು ಟೆಕ್ನಾಲಜಿ. AI ಲಾಸ್ಟ್ 2 years ನಾನು AI ರಿಲೇಟೆಡ್ ಪ್ರಾಡಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ದೆ ಆ್ಯಸ್ ಅ ಅಸೋಸಿಯೇಟ್ ಡೈರೆಕ್ಟರ್ ಇನ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆಗಿ. ಸೊ ತುಂಬ ಎಕ್ಸ್ಪೋಜರ್ ಇದೆ AI ಏನು, ಯಾವ ಥರ ಇದೆ, ಯಾವ ಥರ ಇವಾಲ್ವ್ ಆಗ್ತಾ ಇದೆ ಅಂತ. ಅದೆಲ್ಲ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿ ನಾವೀಗ ಕಂಪ್ಲೀಟಾಗಿ ಸ್ಟೂಡೆಂಟ್ಸ್ಗೋಸ್ಕರ ನಿಮಗೆ ಗೈಡ್ ಮಾಡಬೇಕು ಅಂತ ಡೆಡಿಕೇಟೆಡ್ ನಂಗೆ ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮ್ ಜಾಯ್ನ್ ಆಗಿದ್ದೀನಿ. ಸೊ ನೀವು ಇನ್ನೂ ಚಾನಲ್ ಗೊತ್ತಿಲ್ಲ ಅಂದರೆ, ನಾವು ಆಲ್ರೆಡಿ ಎಷ್ಟೊಂದು ಟ್ರೆಡಿಷ್ನಲ್ ಡಿಗ್ರಿ ವರ್ಸಸ್ ನ್ಯೂಯೆಸ್ಟ್ ಡಿಗ್ರಿ ಆಗಲಿ, ಆಮೇಲೆ ಕಾಲೇಜ್ ರಿವ್ಯೂಸ್, ಟಾಪ್ ಕಾಲೇಜಸ್ ಆಲ್ರೆಡಿ ನಾವು ರಿವ್ಯೂ ಮಾಡಿ ಯಾವ ಪ್ಲೇಸ್ಮೆಂಟ್ಸ್, ಯಾವ ಕಟ್ ಆಫ್, ಯಾವ ಥರ ಇದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಆಲ್ರೆಡಿ ನಿಮಗೋಸ್ಕರ ಮಾಡಿದ್ದೀವಿ. ಸೊ ಈ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟ್ಲಿ ಫ್ರೀ ಗೈಡೆನ್ಸ್ ಇಲ್ಲಿ ಸಿಗುತ್ತೆ. ಇನ್ ಕೇಸ್ ನಿಮಗೆ ಪರ್ಸ್ನಲೈಸ್ ಗೈಡೆನ್ಸ್ ಬೇಕು, ಸರ್ ನನಗೆ ಇಷ್ಟು ರ್ಯಾಂಕ್ ಬಂದಿದೆ, ಯಾವ ಬ್ರ್ಯಾಂಚ್ ತೊಗೋಬೇಕು, ಯಾವ ಕಾಲೇಜ್ ತೊಗೋಬೇಕು, ಅಥವಾ ಯಾವ ಪಾತಲ್ಲಿ ಹೋಗಬೇಕು ಅಂತ ಗೈಡೆನ್ಸ್ ಬೇಕು, ನೆಕ್ಸ್ಟ್ 5 years 10 years AI ಯಾವ ಫೀಲ್ಡಲ್ಲಿ ಇರಬೇಕು ಅಂತೆಲ್ಲ ಗೈಡೆನ್ಸ್ ಬೇಕು ಅಂದರೆ, ಅದಕ್ಕೋಸ್ಕರ ನಾವು KCET ಮಾರ್ಗ ಅಂತ ಕೋರ್ಸ್ ಲಾಂಚ್ ಮಾಡಿದ್ದೀವಿ. ಅದನ್ನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಾನೇ ನಿಮಗೆ ಕಂಪ್ಲೀಟಾಗಿ ಪರ್ಸ್ನಲೈಸ್ ಗೈಡೆನ್ಸ್ ಕೊಡ್ತೀನಿ. ಓಕೆನಾ?
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಕ್ಕಳೇ. ಆಲ್ ದ ಲಿಂಕ್ ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ. ನಿಮ್ಮ ರ್ಯಾಂಕ್ ಚೆಕ್ ಮಾಡಿ. ನೆಕ್ಸ್ಟ್ ಫ್ಯೂಚರ್ ಗೈಡೆನ್ಸ್ಗೆ ನಾವಿರ್ತೀವಿ, ಟೆನ್ಷನ್ ತೊಗೋಬೇಡಿ. ಆಲ್ ದ ಬೆಸ್ಟ್.